ಡಿ ಮಾರ್ಟ್ ಎಷ್ಟು ದೊಡ್ಡದಾಗೈತೆ, ಜಾಸ್ತಿ ಐತೆ ಬಾಕ್ಸು. ನಮ್ಮ ಗಾಡಿ ಫುಲ್ ಹಿಡಿತದೆ, ಅದಕ್ಕೆ ಒಳಗಡೆ ಹಾಕ್ತಾರೆ ನೋಡಿ ಅಲ್ಲಿ ಅಂದರೆ ಅಂತ. ನಾನು ಮಾತಾಡಿಸ್ತಿಲ್ಲ ಗುರು. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ. ಸ್ನೇಹಿತರೆ, ಇವತ್ತೇನಂದರೆ ನೆನ್ನೆ ಎಲ್ಲ ನಾನು ಹೇಳಿದ್ದೀನಿ, ನೆನ್ನೆ ಎಲ್ಲ ರಜಾ ಹಾಕಿದ್ದೆ, ಬಾಡಿಗೆ ಏನು ಮಾಡಲಿಲ್ಲ. ಇವತ್ತು ಒಂದು ಪೋರ್ಟರೇ ನೋಡಿಯಲ್ಲ, ಇವತ್ತು ಪರ್ಸ್ನಲ್ ಬಾಡಿಗೆ ಇದೆ. 9 ಗಂಟೆಗೆ ಬಾ ಅಂತ ಹೇಳಿದ್ರು, 9 ಕಾಲ ಆಗೋಯ್ತು. ಹೋಗ್ತಾ ಇದ್ದೀನಿ, ಗಾಡಿನೂ ವಾಶ್ ಮಾಡಲಿಲ್ಲ, ಅರ್ಜೆಂಟಲ್ಲಿ ಕರೆದ್ರಲ್ಲ ಅಂತ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಬಾಡಿಗೆ ಅಂತಂದರೆ, ಇವತ್ತು ಫಸ್ಟು ಎಲೆಕ್ಟ್ರಾನಿಕ್ ಸಿಟಿ ಬಯೋಕಾನ್ ಅಂತ ಹೇಳಿದ್ರು, ಅದು ಬೇಡ ಹೊಸಕೋಟೆ ಅಂತ ಹೇಳವ್ರೆ. ಹೋಗ್ತಾ ಇದ್ದೀನಿ. ನನಗೆ ರೆಗ್ಯುಲರಾಗಿ ಬಾಡಿಗೆ ಹೇಳ್ತಾ ಇದ್ರಲ್ಲ, ಅಂದರೆ ಟ್ರಾನ್ಸ್ಪೋರ್ಟಿಂದ ನಾನು ಪರ್ಸನಲ್ ಬಾಡಿಗೆ ಹೊಡಿತಾ ಇದ್ದೀನಿ ಅಂತ ಹೇಳಿದ್ನಲ್ಲ, ಅವರು 1 ತಿಂಗಳು ರಜಾ ಹಾಕೊಂಡು ಊರಿಗೆ ಹೋಗ್ಬಿಟ್ಟವ್ರೆ. ನೆಕ್ಸ್ಟ್ ಮಂತ್ ಬರ್ತಾರೆ. ಇವಾಗ ಇರೋರು ನಮಗೆ ಅಷ್ಟೇನು ಹೇಳ್ತಾ ಇಲ್ಲ ಬಾಡಿಗೆ, ಅವ್ರಿಗೆ ಗೊತ್ತಿರೋಕ್ಕಂಥ ಅವ್ರ ಅಭಿಮಾನಿ ಬಳಗ ಇದೆ, ಅವ್ರಿಗೆ ಹೇಳ್ತಾರೆ. ನಮಗೆ ಅಲ್ಲೊಂದು ಇಲ್ಲೊಂದು ಹೇಳ್ತಾವ್ರಷ್ಟೇ. ನಮ್ಗೆ ಅವ್ರು ಬಂದರೆ, ರಜಾ ಹಾಕೊಂಡು ಹೋಗೋರಲ್ಲ, ಅವ್ರು ಬಂದರೆ ಸರಿ ಹೋಗ್ಬಿಡುತ್ತೆ, ನಮ್ಗೆ ಹೇಳ್ತಾರೆ. ಅವ್ರಿಗೆ ಫೇವರ್ ನಾವು, ಇವ್ರಿಗೆ ಫೇವರ್ ಬೇರೆಯವರು. ಇರಲಿ, ನಮಗೇನು ವಾರದಲ್ಲಿ ಒಂದು 2-3 ಕೊಟ್ಟರೆ ಸಾಕು. ಇನ್ನು ಮಿಕ್ಕಿ ನಾವು ಅಲ್ಲಿ ಇಲ್ಲಿ ಎಲ್ಲ ಮಾಡ್ಕೊತೀವಿ. ಸ್ನೇಹಿತರೆ, ಇವಾಗ ಹೊಸಕೋಟೆಗೆ ಅಂತ ಹೇಳೋರಲ್ಲ, ಹೋಗ್ತಾ ಇದ್ದೀನಿ ಲೋಡ್ ಮಾಡ್ಸೋಕ್ಕೆ. ಬನ್ನಿ, ಇವತ್ತು ಹೊಸಕೋಟೆಗೆ ಅಂದರೆ ಎಲ್ಲಿ ಹೋಗ್ತೀವಿ ನನಗೂ ಗೊತ್ತಿಲ್ಲ. ಹೊಸಕೋಟೆ ಅಂತ ಮಾತ್ರ ಹೇಳೋರೆ, ಯಾವುದು ಏನು ಅಂತ. ಮೋಸ್ಟ್ಲಿ ಇವ್ರದ್ದು ಬಾಡಿಗೆ ಹೊಸಕೋಟೆಗೆ ಹೋದಾಗೆಲ್ಲ ಲೇಟೇ ಆಗಿಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ, ಹೋಗಲೇಬೇಕು, ಕರೆದ್ರೆ ಮಾಡಲೇಬೇಕು. ಹೋಗ್ತಾ ಇದ್ದೀನಿ, ಬನ್ನಿ ಸ್ನೇಹಿತರೆ ಲೋಡ್ ಮಾಡ್ಸೋಣ. ಇವತ್ತಿನ ವ್ಲಾಗ್ ಇದೇ ಆಗಿರುತ್ತೆ, ಡ್ಯೂಟಿಯ ವ್ಲಾಗು. ಸ್ನೇಹಿತರೆ, ನಾನು ಹೇಳ್ದಂಗೆ ನಂದು ಗಾಡಿದು EMI ಎಲ್ಲ ಕ್ಲಿಯರ್ ಮಾಡಿಬಿಟ್ಟೆ. ಏನು NOC ಕೊಡಬೇಕಷ್ಟೇ, ಅದೇನೋ ಪೋಸ್ಟಲ್ಲಿ ಬರುತ್ತೆ ಮನೆ ಹತ್ರಕ್ಕೆ ಅಂತ ಹೇಳವ್ರೆ. ಇನ್ನೂ ಬಂದಿಲ್ಲಪ್ಪ. ಬಂದಿದ ತಕ್ಷಣ ತಗೊಂಡೋಗಿ ಅದನ್ನು RTO ಆಫೀಸಲ್ಲಿ ಕೊಟ್ಟು, ನಮ್ಮ ಗಾಡಿ ಮೇಲೆ ಯಾವುದು ಲೋನ್ ಇಲ್ಲ, ಕ್ಲಿಯರ್ ಮಾಡಿಬಿಟ್ಟಿದ್ದೀವಿ, ಕ್ಲಿಯರೆನ್ಸ್ ಆಗಿಬಿಡೈತೆ ಅಂತ ಅದನ್ನು ಕ್ಲಿಯರ್ ಮಾಡಿಸ್ಬೇಕು. ನಮ್ದೇನಿಲ್ಲ, ಇವಾಗ ಆರಾಮಾಗಿ ದುಡ್ಕೊಂಡ್ರು ಏನು ಜೀವನ ಆರಾಮಾಗಿ ಸಾಗಿಸ್ಬೋದು. ಬಟ್ ಏನಂದರೆ ನನಗೆ ಸಮಾಧಾನ ಇಲ್ಲ. ಒಂದೇ ಗಾಡಿನಲ್ಲಿ ಇನ್ನೂ ಒಂದು ನನಗೆ ಮುಂಚೆಯಿಂದನೂ ಆಸೆ ಒಂದು ಗಾಡಿ ಮೇಲೆ. ಈ ಗಾಡಿ ತಗೊಳೋಕ್ಕಿಂತ ಮುಂಚೆಯಿಂದನೂ ಏನಲ್ಲ, ಈ ಗಾಡಿ ತಗೊಂಡು ಒಂದು 2-3 ತಿಂಗಳಾದಮೇಲೆ ಆ ಗಾಡಿ ತೊಗೊಬೇಕಾಗಿತ್ತು ಅಂತ ಆಸೆ. ಯಾವ ಗಾಡಿ ಏನು ಅಂತ ಮುಂದೆ ಹೇಳ್ತೀನಿ, ಈಗಲೇ ಬೇಡ, ಸ್ವಲ್ಪ ಸಸ್ಪೆನ್ಸ್ ಆಗಿರಲಿ. ಈಗ ಸದ್ಯಕ್ಕೆ ಏನು ಪ್ಲ್ಯಾನ್ ಇಲ್ಲ, ಅಂದರೆ ಈಗ 2 ತಿಂಗಳು, ಏಕೆಂದರೆ ಇವಾಗ ಸ್ವಲ್ಪ ಸ್ಟೇಬಲ್ ಆಗಬೇಕು. ಒಂದು 2-3 ತಿಂಗಳು ನೋಡೋಣ, ಆಮೇಲೆ ಗಾಡಿ ಪ್ಲ್ಯಾನು. ಇವಾಗ ನೋಡಿ, ಇವಾಗ ಆರಾಮಾಗಿ ಲೋನ್ ಇಲ್ವ ಈ ಗಾಡಿದು, ದುಡ್ಕೊಂಡು ಹೋದರೆ ಜೀವನ ಸಾಗಿಸ್ಬೋದು, ಜೀವನಕ್ಕೇನು ತೊಂದರೆ ಆಗಲ್ಲ. ಏನಿಲ್ಲ ಅಂದರೂ ಇವಾಗ ಒಂದು ಡ್ರೈವರ್ ಸಂಬಳ, ಇಷ್ಟು ದಿವಸ ಒಂದು ಡ್ರೈವರ್ ಸಂಬಳ ಉಳಿಸ್ತಾ ಇದೆ 20,000-30,000 ಸಾವಿರ. ಇವಾಗ ಲೋನ್ ಅಮೌಂಟು ಉಳಿಯುತ್ತೆ ಇನ್ನೊಂದು 30,000. 60,000 ಸಾಕಾಗಲ್ವಾ? ಸಾಕಾಗಲ್ಲ. ಇವಾಗ ಇರ್ತಕ್ಕಂಥ ಬೆಲೆ ಈ ಜೀವನದಲ್ಲಿ, ಅಂದರೆ ಈಗ ನಡೀತಾ ಇರೋ ಲೈಫಲ್ಲಿ ಎಷ್ಟಿದ್ರೂ ಸಾಕಾಗಲ್ಲ ದುಡ್ಡು. ನಮ್ಮ ಈಗ ಸದ್ಯಕ್ಕೆ ಏನು ಕಮಿಟ್ಮೆಂಟ್ ಮಾಡ್ಕೊಂಡಿಲ್ಲ. ಅದಕ್ಕೆ ಸ್ವಲ್ಪ ರಿಸ್ಕ್ ತಗೊಳ್ಳೋಣ ಅಂತ ಮಾಡಿದ್ದೀನಿ. ಅವೆಲ್ಲ ಇವಾಗ ನೋಡಿ, ಬಡತನದಲ್ಲಿ ಹುಟ್ಟಿದ ಮೇಲೆ ರಿಸ್ಕ್ ತಗೊಳ್ಳಿಲ್ಲ ಅಂದರೆ ನಾವು ಮುಂದೆ ಬರೋಕ್ಕಾಗೋದೇ ಇಲ್ಲ. ಏನೋ ನಮ್ಮಪ್ಪ ಚೆನ್ನಾಗಿ ದುಡ್ಡು ಮಾಡಿದ್ದಿದ್ರೆ, ಬಿಡಪ್ಪ ನಮ್ಮಪ್ಪ ಮಾಡಿಟ್ಟವ್ರೆ, ಅದನ್ನು ನೋಡ್ಕೊಂಡು ಹೋದರೆ ಸಾಕು ಅಂತ ಅನ್ಬೋದಾಗಿತ್ತು. ನಾವು ರಿಸ್ಕ್ ತಗೊಳ್ಳೇಬೇಕು, ಇಲ್ಲಾಂದರೆ ಏನು ಮಾಡೋಕ್ಕಾಗಲ್ಲ. ಅಂದರೆ ಮುಂದೆ ಬರಬೇಕು ಅಂದರೆ ಅದಕ್ಕೋಸ್ಕರ ಇದು ಮುಂದಿನ ದಿನಗಳಲ್ಲಿ ಪ್ಲ್ಯಾನಿಂಗ್ ಐತೆ ನಂದು, ಗಾಡಿ ತೊಗೊಬೇಕು ಅಂತ. ನಾನು ಸೆಕೆಂಡ್ಸು ಗಾಡಿ ತೊಗೊಂಡ್ರೆ ಬೆಟರು, ಬಟ್ ನನಗೆ ಹೊಸ ಗಾಡಿನೇ ತೊಗೊಬೇಕು ಅಂತ ಹೇಳ್ತೀನಿ, ಯಾವ ಗಾಡಿ ಏನು ಅಂತ. ಸದ್ಯಕ್ಕೆ ಇವತ್ತು ಬಾಡಿಗೆ ಹೊಡಿಯೋಣ, ಲೋಡ್ ಮಾಡ್ಸೋಣ. ಸ್ನೇಹಿತರೆ, ಇನ್ಮೇಲೆ ರೆಗ್ಯುಲರಾಗಿ ಬ್ಲಾಗ್ ಹಾಕ್ತೀನಿ, ಖಂಡಿತ ಹಾಕ್ತೀನಿ. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು, ಕಷ್ಟ ಆಗ್ತಾಯಿದೆ. ಇಲ್ಲಾಂದರೆ ನಾನು ಸುಮ್ಮನೆ ವೀಡಿಯೋ ಮಾಡೋಣ ಅಂದ್ಬಿಟ್ಟು ಅವಾಗೊಂದು ಇವಾಗೊಂದು ಮಾಡಿದ್ರೆ ಈ ಕಡೆ ಯೂಟ್ಯೂಬ್ ಕ್ಲಿಕ್ ಮಾಡೋಕ್ಕಾಗಲ್ಲ.
ರೆಗ್ಯುಲರಾಗಿ ವೀಡಿಯೋ ಮಾಡಿದ್ರೆ ಮಾತ್ರ ಯೂಟ್ಯೂಬ್ನ ಕ್ಲಿಕ್ ಮಾಡ್ಬೋದು. ಮಾಡ್ತೀನಿ, ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಒಳ್ಳೊಳ್ಳೆ ವೀಡಿಯೋಸ್ಗಳು ಮಾಡ್ತೀನಿ, ಇನ್ಫಾರ್ಮೇಷನ್ ಕೊಡ್ತೀನಿ, ನನಗೆ ಗೊತ್ತಿರೋದನ್ನು ಹೇಳ್ತಾ ಹೋಗ್ತೀನಿ, ಗೊತ್ತಿಲ್ಲದೆ ಇರೋದನ್ನು ತಿಳ್ಕೊಳ್ತಾ ಹೋಗ್ತೀನಿ. ಸ್ನೇಹಿತರೆ ಬಂದೇ ಬೇಗ ನೋಡಿ, ಈ ಗಾಡಿ ಅನ್ಲೋಡ್ ಮಾಡ್ತಾವ್ರೆ. ಅವರು ಬೇಗ ಕರ್ಸ್ಕೊಂಡ್ರು, ಬಟ್ ಇದಾಗಬೇಕು ಅಂತ. ನಾನು ಮಾತಾಡಿಸ್ತಿಲ್ಲ ಗುರು, ಏನು ಆವಾಜ್ ಬಿಡ್ತಾ ಇದೆ ಯಾಕೆ? ನಾನೇನು ಮಾತಾಡಿಸ್ತಾ ಇಲ್ಲಪ್ಪ. ಅವ್ರ ಪಾಡಿಗೆ ನಿಮ್ಮ ಕಡೆಗೆ ನೀವು ಕೆಲಸ ಮಾಡ್ರೆ ಆಯ್ತು. ಕಾಮ್ ಕರೋ ನಾನೇನು ಅವ್ರನ್ನ ಮಾತಾಡಿಸ್ತಾ ಇಲ್ಲ, ನನ್ನ ಪಾಡಿಗೆ ನಾನು ಮಾತಾಡ್ತೀನಿ. ಅದು ಅರ್ಜೆಂಟ್ ಐತಂತೆ, ಅದು ಮಾಡ್ತಾವ್ರೆ. ಆಮೇಲೆ ನಮ್ಮ ಗಾಡಿ ಲೋಡ್ ಮಾಡ್ಸೋಣ. ಲೋಡ್ ಮಾಡ್ತಾವ್ರೆ. ಆ ಗಾಡಿ ಅರ್ಜೆಂಟ್ ಅಂತ ಇದ್ರಲ್ಲ, ನಾನು ಹೋಗಿ ಹೇಳಿದೆ ಅಣ್ಣ ಬೇಗ ಕರ್ಸ್ಕೊಂಡ್ರೆ ಇಲ್ಲ ಅಣ್ಣ ಲೋಡೇ ಮಾಡ್ತಾಯಿಲ್ಲ ಅಂದಿದ್ದಕ್ಕೆ ಒಂದು 4 ಜನನ ಬಿಟ್ಟರು. ಲೋಡಿಂಗ್ ಸ್ಟಾರ್ಟ್ ಮಾಡವ್ರೆ. ಜಾಸ್ತಿ ಐತೆ ಬಾಕ್ಸು, ನಮ್ಮ ಗಾಡಿ ಫುಲ್ ಹಿಡಿತದೆ, ಅದಕ್ಕೆ ಒಳಗಡೆ ಹಾಕ್ತವ್ರು ನೋಡಿ ಅಲ್ಲಿ ಅಂದರೆ. ಸ್ನೇಹಿತರೆ ಲೋಡ್ ಆಯಿತು ನೋಡಿ, ಇಷ್ಟು ಲೋಡ್ ಆಗೈತೆ. ಏನಂದರೆ ಇಲ್ಲಿ ನೋಡಿ ಫುಲ್ಲು ಎಡ್ಜ್ಗೆ ಹಾಕವ್ರೆ ನೋಡಿ. ಹಿಂಗೆ ಹಾಕಿದಾಗ ನಮ್ಮದು ಇದು ಉಕ್ಕು ಬೇರೆ ಐತಲ್ಲ, ಇಲ್ಲಿ ಹಿಂಗೆ ಹಾಕಿದ್ರೆ ಇಲ್ಲಿ ಬಾಕ್ಸ್ ಟಚ್ ಆಗುತ್ತೆ. ಆವಾಗ ಏನು ಮಾಡ್ತೀನಿ ಅಂದರೆ ನಾನು ಲಾಕ್ ಇರೋದು ನೋಡಿ ಇಲ್ಲಿ ಒಳಗಡೆ ಇಲ್ಲೈತೆ, ಬಟ್ ಅದು ಅಲ್ಲಿ ಕೂತ್ಕೊಳ್ಳಲ್ಲ. ಅದಕ್ಕೆ ಇಲ್ಲಿಗೆ ಲಾಕ್ ಮಾಡಿ ನೋಡಿ, ಇಲ್ಲಿಗೆ ಲಾಕ್ ಆಗುತ್ತೆ. ಡೋರ್ ಹಂಗೆ ಲಾಕ್ ಮಾಡಿಬಿಡ್ತೀನಿ. ಕೆಳಗಡೆ ಮಾತ್ರ ಆಗುತ್ತೆ ಈ ಥರ, ಈಚೆ ಬಂದರೆ ನೋಡಿ ಅಲ್ಲಿ ಲಾಕ್ ಆಗಿಲ್ಲ ನೋಡಿ, ಇಲ್ಲಿ ಮಾತ್ರ ಆಗೈತೆ. ಏನಾಗಲ್ಲ, 2 ಲಾಕ್ ಆಗಿರುತ್ತಲ್ಲ, ಇಲ್ಲೂ ಅಷ್ಟೇ ಈಚೆ ಬರ್ದಂಗೆ ಇಲ್ಲಿ ಸೇಫ್ಟಿ ಐತೆ. ಹಿಂಗೆ ಕಾಣಿಸುತ್ತೆ ಅಷ್ಟೆ, ಮೇಲ್ಗಡೆ ಮಾತ್ರ ಲಾಕ್ ಆಗಿಲ್ಲ. ಸ್ನೇಹಿತರೆ ಇದು ಹೊಸಕೋಟೆ ಡಿ ಮಾರ್ಟ್ ಅಂತ ಹೇಳಿದ್ರು. ಗೋಲ್ಡನ್ ಅಮೂನ್ ಹೋಟೆಲ್ ಇದೆಯಲ್ಲ, ಹೊಸಕೋಟೆ ಟೋಲ್ ಬಿಟ್ಟು ಮುಂದೆ ಹೋಗಬೇಕು. ಅಲ್ಲಿ ಹೋದರೆ ಏನಪ್ಪ ಅಂದರೆ ಬೇಗ ಅನ್ಲೋಡೇ ಆಗಲ್ಲ. ಈ ಟೈಮ್ಗೆ ಅಂದರೆ ಮಾಮೂಲಿ 10:30ಗೆಲ್ಲ ಲೋಡ್ ಮಾಡ್ಕೊಂಡು ಹೋಗಿದ್ದೀನಿ, ಸುಮಾರು ಸತಿ ಹೋಗಿದ್ದೀನಿ. ಬಟ್ ಇವಾಗ ಟೈಮ್ ಎಷ್ಟು ಗೊತ್ತಾ, 10 ಗಂಟೆ. ಅಂದರೆ ಒಂದು ಅರ್ಧ ಗಂಟೆ ಬೇಗ ಹೋಗ್ತಾಯಿದ್ದೀನಿ ಅಷ್ಟೇ. ಯಾವಾಗ ಹೋದ್ರೂ ಆಗುತ್ತೆ ಅಲ್ಲಿ ಒಂದೊಂದು ಸತಿ 3 ಗಂಟೆ 4 ಗಂಟೆ ಆಗುತ್ತೆ ಒಂದೊಂದು ಟೈಮಲ್ಲಿ. ಸಂಜೆ ಆಗೋಗುತ್ತೆ 6 ಗಂಟೆ 7 ಗಂಟೆ. ಅಲ್ಲಿ ಹೋದಾಗೆಲ್ಲ ಒಂದೊಂದೇ ಬಾಡಿಗೆ, ಏನು ಮಾಡೋಕ್ಕಾಗಲ್ಲ. ಇವಾಗ ಸಿಟಿ ಒಳಗಡೆ ಓಡಾಡ್ಕೊಂಡು ಹೊಡೆದ್ರು ಅಷ್ಟೇ ಸಂಪಾದನೆ ಮಾಡ್ತೀವಿ. ನೋಡೋಣ, ಅಕಸ್ಮಾತ್ ಏನಾದರೂ ಬೇಗ ಏನಾದರೂ ಆದರೆ ಮಾಡೋಣ ಡ್ಯೂಟಿನ ಮೋಟರಲ್ಲಿ. ಆಗಲಿಲ್ಲ ಅಂದರೆ ಇನ್ನೇನು ಮಾಡೋಕ್ಕಾಗಲ್ಲ. ಸ್ನೇಹಿತರೆ ನೋಡಿ 10 ಗಂಟೆ ಆಗಿರೋದ್ರಿಂದ ನೋ ಎಂಟ್ರಿ ಎಲ್ಲ 11 ಗಂಟೆಗೆ ಬಿಡ್ತಾರಲ್ಲ, ಎಲ್ಲ ಸೈಡ್ಗೆ ಹಾಕ್ಸವ್ರೆ. ಇವತ್ತೇನೋ ವಾತಾವರಣ ನೋಡಿ, ಫುಲ್ಲು ಬಿಸಿಲಿಲ್ಲ, ತಂಪಾಗೈತೆ. ಮೋಡ ಏನಾಗಿಲ್ಲ, ಮಳೆ ಬರುತ್ತೆ ಅನ್ನೋಕ್ಕೆ ತಂಪಾಗೈತೆ. ಇನ್ನೇನು ಬಂದೆ ಲೊಕೇಶನ್ ಹತ್ರ, ಇಲ್ಲಿಂದ ಒಂದು 4-5 ಕಿಲೋಮೀಟ್ರ್ ಇರ್ಬೋದು ಅಷ್ಟೇ. ಇವತ್ತು ಮೊದಲೆಲ್ಲ ಒಂದು 1 ಗಂಟೆ ಹಂಗೆ ಬರ್ತೈತೆ, ಇವತ್ತು ಒಂದು 12 ಗಂಟೆ, ಅಂದರೆ 1 ಅವರ್ ಬೇಗ ಬಂದಿದ್ದೀನಿ. ಬೇಗ ಅನ್ಲೋಡ್ ಆದರೆ ನಮಗೂ ಅನುಕೂಲ ಆಗುತ್ತೆ. ಆ್ಯಡ್ಬ್ಳು ಹಾಕೋಣ ಅಂದ್ಕೊಂಡೆ ಮರ್ತೇ ಬಿಟ್ಟಿದ್ದೀನಿ. ಲಾಸ್ಟ್ ಒಂದು ಪಾಯಿಂಟ್ ಐತೆ, ಇಲ್ಲೆಲ್ಲ ರೋಡ್ ಸೈಡಲ್ಲಿ ಹಾಕ್ತಾವ್ರೆ. ಬಟ್ ಅಲ್ಲಿ ಹಾಕ್ಸಿದ್ರೆ ನಾನು ಇಷ್ಟಿಷ್ಟ ಗಲ್ಫ್ ಆಗ್ತಾಯಿದ್ದೆ. ಒಂದೇ ಪಾಯಿಂಟಲ್ಲಿ ಮೇಂಟೈನ್ ಅಂದರೆ ಮನೇಲಿ ಐತೆ ಆ್ಯಡ್ಬ್ಳು, ಮನೆ
ಇಲ್ಲಿ ಏನಾದರೂ ಖಾಲಿ ಆಗೋದ್ರೆ ನಿಂತೋಗ್ಬಿಡ್ತದೆ, ಗಾಡಿನೇ ಸ್ಟಾರ್ಟ್ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಏನೋ ಗೊತ್ತಿಲ್ಲ. ನೋಡಿ ಗೋಲ್ಡನ್ ಅಮೂನ್ ಹೋಟೆಲ್ಲು ಇಲ್ಲಿ ಕಾಣ್ತಾ ಇತ್ತಲ್ಲ, ಗೋಲ್ಡನ್ ಅಮೂನ್ ಹೋಟೆಲ್ ಅದ್ರ ಪಕ್ಕದಲ್ಲೇ ನೋಡಿ ಇಲ್ಲೇ ಇರೋದು. ಬೇಗ ಫಟ್ ಅಂತ ಹೋಗಿ ಎಂಟ್ರಿ ಮಾಡಿಸೋದು. ಇಲ್ಲೇನಿಲ್ಲ, ಗಾಡಿ ಎಂಟ್ರಿ ಮಾಡಿ ಒಳಗಡೆ ಪಾರ್ಕಿಂಗಲ್ಲಿ ಹಾಕೋ ಫೋನ್ ಮಾಡ್ತಾರೆ ಅಂತ ಹೇಳ್ತಾರೆ. ಫೋನ್ ನಂಬರೆಲ್ಲ ಇಸ್ಕೊಂಡಿರ್ತಾರೆ. ಯಾರೂ ಇಲ್ವಲ್ಲ ಗುರು, ಯಾರೂ ಇಲ್ಲ. ಎಲ್ಲೋದ್ರಪ್ಪ ಗಾಡಿ ಡಿ ಮಾರ್ಟ್ ಎಷ್ಟು ದೊಡ್ಡದಾಗೈತೆ. ಸ್ನೇಹಿತರೆ ಎಂಟ್ರಿ ಎಲ್ಲ ಮಾಡಿಸ್ದೆ, ಒಳಗಡೆ ಹೋಗ್ತಾ ಇದ್ದೀನಿ. ಪಾರ್ಕಿಂಗಲ್ಲಿ ಹಾಕೋ ಫೋನ್ ಮಾಡ್ತಾರೆ ಅಂತ ಹೇಳವ್ರೆ. ಇಲ್ಲೆಲ್ಲೋ ಮೊದಲೆಲ್ಲ ಇಲ್ಲೇ ಹಾಕೊತಾ ಇದ್ವಿ, ಇವಾಗ ಈ ಕಡೆ ಹೋಗ್ಬೇಕು ಲೆಫ್ಟಲ್ಲಿ. ಕಾಲಿಗೆ ಒಳಗಡೆ ಬಿಟ್ಟರು, ನೋಡೋಣ ಎಷ್ಟೊತ್ತಿಗೆ ಅನ್ಲೋಡ್ ಆಗಿ ರಿಸೀವ್ಡೆಲ್ಲ ಇಸ್ಕೊಂಡು ಎಷ್ಟೊತ್ತಿಗೆ ಈಜ್ಗೆ ಹೋಗ್ತೀವಿ ಅಂತ. ಇನ್ನೊಂದು ಇಲ್ಲಿ ಅನ್ಲೋಡ್ ಆದಮೇಲೆ ರಿಸೀವ್ಡ್ ಕೊಡೋಕ್ಕೆ ಅರ್ಧ ಗಂಟೆ ಬೇಕು. ಗೇಟಲ್ಲಿ ಹೋಗಿ ಡೈರೆಕ್ಟ್ ಇಲ್ಲೇ ಹಾಕೊಳ್ಳೋಣ ಬೇಗ ಗಾಡಿಗಳು. ಸ್ನೇಹಿತರೆ 2:15 ಆಯಿತು. ಇವಾಗ ಹಾಕು 23 ಡಾಕ್ ನಂಬರ್ ಅಂತ ಹೇಳವ್ರೆ. ನಾನಂತೂ ನಿದ್ದೆ ಬಂದ್ಬಿಟ್ಟಿತ್ತು, ಮಲಗಿದೆ. ನೋಡು ವಾತಾವರಣ ಬಿಸಿಲೇ ಹೊಡಿತಾ ಇಲ್ಲ ಇವತ್ತು. ಹೀಗೆ ಇದ್ರೆ ಚೆನ್ನಾಗಿರ್ತದೆ ಅಲ್ವಾ? ಇಲ್ಲಾಂದರೆ ಗಾಡೀಲಿ ಕೂರೋಕ್ಕಾಗಲ್ಲ, ಧಗೆ. ಈಗ ಅನ್ಲೋಡಿಂಗ್ ಹಾಕಿದ ತಕ್ಷಣ ಸ್ಟಾರ್ಟ್ ಮಾಡಿದ್ರೆ ಓಕೆ. ಒಂದೊಂದ್ಸತಿ ಏನು ಮಾಡ್ತಾರೆ ಅಂದರೆ, ನಿಮ್ಮದು ಛೋಟಾ ಗಾಡಿ ಎತ್ಕೊಂಡು ಕೊಡ್ರಿ ಬೇಗ ಮಾಡ್ತೀವಿ ಅಂತಾರೆ. ಅವಾಗ ಇಲ್ಲ ಹಂಗೆ ಹಿಂಗೆ ಅಂದರೆ ಸೈಡ್ಗೆ ಹಾಕು ಗಾಡಿನ, ಮೀಟಿಂಗ್ ಐತೆ ಹೋಗಿ ಮಾಡ್ಕೊಂಬರ್ತೀವಿ ಅಂತ. ಅವಾಗ ಒಂದು 2 ಸತಿ ಹಂಗೆ ಹೇಳಿದರು, ನಾನು ಎತ್ಕೊಟ್ಟಿರಲಿಲ್ಲ. ಇವರು ಎತ್ಕೊಡ್ಬೇಡ ಅಂತ ಹೇಳಿದರು ನನಗೆ. ಏನೋ ಒಂದು ಮುಂದೆ ಫ್ರಂಟಲ್ಲಿ ಇರೋದೆಲ್ಲ ಎತ್ಕೊಂಡು ಹಿಂದೆಗಡೆ ಇರೋದು ಒಂದು 2 ಲೈನ್ ಕೇಳಿದ್ರೆ ಎತ್ಕೊಡ್ಬೋದು. ಫುಲ್ ಎತ್ಕೊಡ್ರಿ ಅಂದರೆ ನಮ್ಮ ಗಾಡಿ ಫುಲ್ಲು ಲೋಡ್ ಆಗಿತ್ತು, ನಮಗೇನು ಲೇಬರ್ ಚಾರ್ಜ್ ಕೊಡ್ತಾರ? ಹೋದ ಸತಿ ಬಂದಾಗ ಹಂಗೆ ಹೇಳಿದರು. ನೋಡಿ ಇಲ್ಲೇ ಡಾಕು 23ನಲ್ಲಿ ಹಾಕು ಅಂತ ಹೇಳವ್ರೆ. ಯಾರು ಹಾಕ್ತಾವ್ರೆ? 24 ಅವರು, ನಾವು 23. ಹಾಕಿದ್ದೀನಿ. ಸ್ನೇಹಿತರೆ ಅನ್ಲೋಡ್ ಆಯಿತು, 3:15 ಆಯಿತು. ಅಂದರೆ ಇಲ್ಲಿ ಬಿಲ್ ಕೊಡೋದು ಸ್ವಲ್ಪ ಲೇಟ್ ಆಗುತ್ತೆ, ಅದಕ್ಕೆ ಒಂದು 4 ಗಂಟೆ ತನಕ ವೆಯ್ಟ್ ಮಾಡಿ ಇವಾಗ ಹೋಗ್ತಾ ಇದ್ದೀನಿ. ಅಲ್ಲೆಲ್ಲಾದರೂ ಗಾಡಿ ಸೈಡ್ಗೆ ಹಾಕಿ ಇನ್ವಾಯ್ಸ್ ಅಂದರೆ ನಮಗೆ ರಿಸೀವ್ಡ್ ಕೊಡ್ತಾರಲ್ಲ ಅದನ್ನು ಇಸ್ಕೊಬೇಕು. ಒಂದು 4 ಗಂಟೆ ಆಗೋಯ್ತು ನೋಡಿ ಇವತ್ತು. ಇಲ್ಲಿಂದ ಪೋರ್ಟ್ರಲ್ಲಿ ಯಾವುದಾದ್ರೂ ಡ್ಯೂಟಿ ಮಾಡೋಣ ಅಂದರೆ ಇಲ್ಲಿಂದ ಯಾವುದು ಬೀಳಲ್ಲ. ಆನ್ ಮಾಡಿದ್ದೀನಿ, ಆನಲ್ಲೇ ಐತೆ ಗಾಡಿ. ಅಲ್ಲಿ ಅನ್ಲೋಡ್ ಪಾಯಿಂಟ್ಗೆ ಹಾಕಿದ್ನಲ್ಲ ಅವಾಗಲೇ ಆನ್ ಮಾಡಿದೆ. ಇಲ್ಲಿಂದ ಸಿಗೋದು ಡೌಟು. ನೋಡೋಣ, ಬಿಲ್ ಏನಾದ್ರು ಬಂದಿದ್ರೆ ಇಸ್ಕೊಂಡು ನಿಧಾನಕ್ಕೆ ಹೋಗ್ತಾ ಇರೋಣ. ಬಿದ್ದರೆ ಮಾಡೋದು, ಇಲ್ಲಾಂದರೆ ಮನೆ ಕಡೆ ಹೋಗೋದು. ಸ್ನೇಹಿತರೆ ಅದು ಅನ್ಲೋಡ್ ಮಾಡಿಕೊಂಡು ಬಂದ್ಬಿಟ್ಟೆ. ಪೋರ್ಟರ್ ಆನಲ್ಲೇ ಇತ್ತು. ಡ್ಯೂಟಿಗಳು ಒಂದು ಬಂತು, ಇಲ್ಲಿ ಹೆಬ್ಬಾಳ ಹತ್ರ ಇದ್ದೆ. ಶೇಷಾದ್ರಿಪುರಂ ಪಿಕಪ್, ಹೆಬ್ಬಾಳದಿಂದ ಶೇಷಾದ್ರಿಪುರಂ ಪಿಕಪ್ ಕೊಡ್ತಾ ಇದ್ದ. 12 ಕಿಲೋಮೀಟ್ರ್ ಪಿಕಪ್ ಇತ್ತು, ಅದು ನಾನು ಎತ್ಕೊಳ್ಳಿಲ್ಲ. ಡ್ರಾಪು ಮಾರತಳ್ಳಿಗಿತ್ತು. ಅದೇ ಥರ ಸುಮಾರು ಇನ್ನೊಂದು ಆರ್ಡ್ರ್ ಬಂತು, ಒಂದು 10 ಕಿಲೋಮೀಟ್ರು ಪಿಕಪ್ ಇತ್ತು. ಅಷ್ಟು ದೂರ ಹೋಗಿ ಮತ್ತೆ ಅಲ್ಲಿಂದ ಖಾಲಿ ಬರೋದು ಯಾಕೆ ಅಂತ ನಾನು ಎತ್ಕೊಳ್ಳಲಿಲ್ಲ, ಬಂದ್ಬಿಟ್ಟೆ. ಇವತ್ತು ಮಾಡಿದ್ದು ಒಂದು ಬಾಡಿಗೆ ಹೊಡೆದ್ರೆ ಸಾಕಾ, ವರ್ಕೌಟ್ ಆಗುತ್ತಾ ಅಂದರೆ ಏನು ಮಾಡೋಕ್ಕಾಗಲ್ಲ.
ಎಷ್ಟು ಕೊಡ್ಬೋದು ಈ ಬಾಡಿಗೆ ಅಂತಂದರೆ ನನ್ನ ಪ್ರಕಾರ ಒಂದು 3.5 ಅಂತೂ ಈಸ್ಕೊತೀನಿ. ಒಂದು 200-300 ಹೆಚ್ಚು ಕಡಿಮೆ ಕೊಡ್ಬೋದೇನೋ. ಇವಾಗ ನಾವು ಪೋರ್ಟ್ರಲ್ಲಿ ಮಾಡಿದ್ರು ಅಷ್ಟೇ ಮಾಡ್ತಾ ಇದ್ದಿದ್ದು. ಆ್ಯಡ್ ಬ್ಲೂ ಬೇರೆ ಖಾಲಿ ಆಗೈತೆ ಅಂತ ಹೇಳಿದ್ನಲ್ಲ ನೋಡಿ, ಒಂದೇ ಒಂದು ಪಾಯಿಂಟ್ ಐತೆ. 2 ಪಾಯಿಂಟ್ ಇತ್ತು, ಹಾಕೋಣ ಅಂದ್ಕೊಂಡೆ ಇದ್ದೆ. ಇವತ್ತು ಬೆಳಗ್ಗೆ ಅಂದರೆ ಲೋಡ್ ಮಾಡ್ಕೊಂಡು ಹೋಗ್ಬೇಕಾದ್ರೆ 2 ಪಾಯಿಂಟ್ ಇದ್ದಿದ್ದು 1 ಪಾಯಿಂಟ್ ಆಯಿತು. ಅಲ್ಲೇ ಎಲ್ಲಾದರೂ ಹಾಕ್ಸೋಣ ಅಂತಂದರೆ ಇಷ್ಟು ದಿವಸ ನಾನು ಗಲ್ಫ್ ಹಾಕ್ತಾಯಿದ್ದೆ. ಶೋರೂಮ್ ಅವರು ಗಲ್ಫ್ ಹಾಕಿ ಅಂತಲೇ ಹೇಳವ್ರೆ. ಈ ರೋಡ್ ಸೈಡಲ್ಲೆಲ್ಲ ಹಾಕ್ತಾರೆ ನೋಡಿ, ಅಲ್ಲಿ ಹಾಕ್ಸೋಕೆ ಏನು ಭಯ ಅಂದರೆ ಅದು ನನಗೆ ಗೊತ್ತಿಲ್ಲ, ಅದು ಹಾಕ್ಸಿದ್ರೆ ಏನಾದರೂ ಪ್ರಾಬ್ಲಮ್ ಆಗುತ್ತೋ ಇಲ್ವೋ ಅಂತ. ಇದೆಲ್ಲ ಸುಮಾರು ನಮ್ಗೆ ಎದುರಿಸ್ಬಿಡೋರೆ. ಇದೆಲ್ಲ ಸೆನ್ಸರು ಸ್ಪ್ರೇ ಮಾಡುತ್ತೆ ಆ್ಯಡ್ ಬ್ಲೂನ, ಅದೆಲ್ಲ ಹೋಗ್ಬಿಟ್ರೆ ಸ್ಪ್ರೇ ಮಾಡೋದು ಜಾಸ್ತಿ ರೇಟು ಅಂತೆಲ್ಲ. ಅದರಲ್ಲೇನಾದರೂ ರೋಡ್ ಸೈಡಲ್ಲಿ ನಾವು ಹಾಕ್ಸಿ ಅದರಲ್ಲೇನಾದರೂ ಸ್ವಲ್ಪ ಟ್ಯಾಂಕ್ ಕ್ಲೀನಾಗಿ ಇಲ್ದಲೆ ಅಥವಾ ಏನಾದರೂ ಬೇರೆ ಏನಾದರೂ ಮಿಕ್ಸ್ ಮಾಡಿ ಆ ಥರ ಏನಾದರೂ ಆದರೆ ಅಂತ ಭಯಕ್ಕೆ ಹಾಕ್ಸಿಲ್ಲ. ಇನ್ನೊಂದು ಏನು ದಾರಿ ಅಂದರೆ 1 ಲೀಟ್ರ್ ಆ್ಯಡ್ ಬ್ಲೂನಲ್ಲಿ 130-150 ಕಿಲೋಮೀಟ್ರ್ ಗಾಡಿ ಹೋಗುತ್ತೆ. ಇವಾಗ ಒಂದೇ 1 ಪಾಯಿಂಟ್ ಐತೆ, 5 ಪಾಯಿಂಟ್ ಇರುತ್ತೆ ಫುಲ್. ಆದರೆ 1 ಪಾಯಿಂಟಿಗೆ ಏನಿಲ್ಲ ಅಂದರೆ 3 ಲೀಟ್ರ್ ಆ್ಯಡ್ ಬ್ಲೂ ಇರುತ್ತೆ. 3 ಲೀಟ್ರಿಗೆ 400-500 ಕಿಲೋಮೀಟ್ರ್ ಗಾಡಿ ಓಡುತ್ತೆ. ಆ 1 ಪಾಯಿಂಟ್ ಏನಾಯಿತು ಅದಕ್ಕೆ. ಅದೇ ಧೈರ್ಯದ ಮೇಲೆ ಬಂದೆ. ಮನೇಲಿ ಐತೆ, ತಗೊಂಬಂದು ಇಟ್ಕೊಂಡಿದ್ದೀನಿ. 20 ಲೀಟ್ರ್ ಬಕೆಟ್ ಬರುತ್ತಲ್ಲ, ಅದನ್ನು ಒಂದು ಸ್ವಲ್ಪ ಹಾಕಿದೆ, ಇನ್ನು 3/4 ಭಾಗ ಹಂಗೆ ಐತೆ, ಅದನ್ನೇ ಹಾಕ್ತೀನಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಬ್ಲಾಗು. ನೆಕ್ಸ್ಟು ವಿಡಿಯೋದಲ್ಲಿ ಸಿಗ್ತೀನಿ. ಇದೇ ರೀತಿ ನೋಡ್ತಾ ಇರಿ. ಧನ್ಯವಾದ. ಲವ್ ಯು.